ಎಲ್ಲ ಕಷ್ಟಪಟ್ಟಿದ್ದೀನಿ. ಇಡೀ ಅಕ್ಕ ತಂಗಿಯರ 5 ಜನ ಕುಟುಂಬನೂ ಕೂಡ ನೋಡ್ಕೊಂಡ್ ಬಂದಿದ್ದೀನಿ. ಅವ್ರ ಜೊತೆ ಇದ್ದೀನಿ ಇವತ್ತು ಕೂಡ. ಯಾರು ಶ್ರೀಮಂತಗಳೇನಲ್ಲ. ನಮ್ಮ 2 ಹೆಣ್ಮಕ್ಳು, ನನ್ನ ಹೆಂಡತಿ ಇವ್ರನ್ನೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಸಾಕಿ ಸಲಿ ಬೆಳೆಸಿದಾಳೆ. ಆ ಮುದ್ದು ಪ್ರೀತಿ ಅವನಿಗಿಂತ ಜಾಸ್ತಿ ನಮ್ಗೆ ಇನ್ಯಾರು ಮೊಮ್ಮಕ್ಳು ಮನೇಲಿ ಇವರೇ ಇರೋದು. ಒಂದ್ ಪ್ರೀತಿ ಯಾವತ್ತು ನಾನು ಯಾವತ್ತು ಮಕ್ಳು ಎತ್ಕೊಂಡವನಲ್ಲ. ನನ್ನ ಜೀವನದಲ್ಲಿ ನನ್ನ ಮಕ್ಕಳನ್ನ ಒಂದ್ ದಿವಸ ಎತ್ಕೊಂಡ್ ಮುದ್ದಾಡಿಲ್ಲ. ಆಯ್ತಾ, ಮಕ್ಕಳನ್ನಲ್ಲಿ ಹೆಂಡತಿನ ಕರ್ಕೊಂಡು ಯಾವ ಸಿನಿಮಾಕ್ಕೂ ಹೋಗಿಲ್ಲ. ನಾನು ಜನ ಆಯ್ತು, ನಾನಾಯ್ತು, ಮನೆ ಸಂಸಾರ ಕಷ್ಟದನ್ನ ಸ್ವಾಭಿಮಾನದಿಂದ ನಿಭಾಯಿಸ್ತಕ್ಕಂಥದ್ದು. ನಾನು ಎಲ್ಲೂ ಕೂಡ ಇವ್ರು ಯಾರೇ ಹೇಳಿದ್ರು ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡಿಲ್ಲ. ಇವತ್ತು ಸಾಲಗಾರನಾಗಿದ್ದೀನಿ. ಅವತ್ತು ನಮ್ಮ ಅಪ್ಪ ಸತ್ತಾಗ 1,500,000 ಸಾಲ ಎಲ್ಲ ಏನಿತ್ತು, ಅವತ್ತಿಂದ ಇವತ್ತು ಗಂಟೆ ಸಾಲದಲ್ಲೇ ಮದುವೆಗಳಿರ್ಬೋದು, ಎಲೆಕ್ಷನ್ ಇರ್ಬೋದು, ಮತ್ತೊಂದಿರ್ಬೋದು, ದೇವ್ರು ನಡ್ಸ್ಕೊಂಡು ಹೋಗ್ತಿದ್ದಾನೆ ಹೆಂಗೋ. ಅದರಿಂದ ನಾನು ಯಾವ್ದಕ್ಕೂ ಸಾಲಕ್ಕೆ ಹೆದರಲ್ಲ. ಗೊತ್ತಾಯ್ತಾ? ಸಾಲ ಮಾಡೇ ಬದುಕ್ಬೇಕು. ಆ ತೀರ್ಮಾನ ಮಾಡಿದೀನಿ. ಈಗ ಸಾಲ ತೀರ್ಸ್ಬೇಕು. ನನ್ನ ಮಗ ಹೋದ್ಮೇಲೆ ನಾನು ಸಾಲ ತೀರ್ಸಕ್ ಏನ್ ಮಾಡ್ಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವನಿರುವಾಗ ನಾನು ಯಾವ್ದು ಅವನಿಗೆ ಬಿಟ್ಬಿಟ್ಟಿದ್ದೆ. ಯಾವ್ದಾದ್ರು ಹೋದ್ರೆ 1,500,000 ಕೊಡೋ ಅಂತ ಈಸ್ಕೊಂಡು ಹೋಯ್ತಿದ್ದೆ. ನನ್ನ ಜೀವನದಲ್ಲಿ ನನ್ನ ಜೋಬಲ್ಲಿ ನನ್ನ ಪೆಟ್ಟಿಗೆನೇ ಇಲ್ಲ. ನಾನು ಯಾವತ್ತೂ ಕೂಡ ಪರ್ಸನಲ್ ದುಡ್ಡು ಇಟ್ಟವನೇ ಅಲ್ಲ. ನಮ್ಮ ಅಪ್ಪನೂ ಹಂಗೆ ಇದ್ರು, ನಾನು ಹಂಗೆ.